ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೋಡ್ಬೋದು, ಇವತ್ತು ನನ್ನ ಹತ್ರ ಒಂದು ರೆಡ್ಮಿ 6A ಫೋನ್ ಇರುವಂಥದ್ದು. ಆಲ್ರೆಡಿ ನೀವು ಟೈಟಲ್ ಆ್ಯಂಡ್ ಥಂಬ್ನೇಲ್ ನೋಡಿದ್ರಿ. ಸೊ ಈ ಫೋನೊಳಗೆ ಏನು ಪ್ರಾಬ್ಲಮ್ ಇತ್ತಪ್ಪ ಅಂದರೆ, ಇದು ಕಂಪ್ಲೀಟಾಗಿ ಫೋನ ಹಿಂದ್ಗಡೆ ಕ್ಯಾಪ್ ಅಂತೂ ಮೊದಲೇ ಇರಲಿಲ್ಲ. ಇದ್ರೊಳಗೆ ಡಿಸ್ಪ್ಲೇ ಓಕೆ ಇತ್ತು, ಟಚ್ ಎಲ್ಲ ಡ್ಯಾಮೇಜ್ ಆಗಿತ್ತು. ನೋಡ್ಬೋದು, ಈ ರೀತಿ ಕಸ್ಟಮರ್ ನನ್ನ ಕೈ ಕೊಟ್ಟಾಗೆ ಈ ರೀತಿ ಪ್ರಾಬ್ಲಮ್ ಇತ್ತಿದು. ಡಿಸ್ಪ್ಲೇ ಎಲ್ಲ ಓಕೆ ಐತಿ, ಬಟ್ ಟಚ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಟಚ್ ಕೂಡ ಡ್ಯಾಮೇಜ್ ಆಗೈತಿ. ಟಚ್ ಪ್ಯಾಡ್ ಚೇಂಜ್ ಮಾಡ್ಬೋದು, ಬಟ್ ಕಸ್ಟಮರ್ ಏನು ಹೇಳಿದ್ರು, ಪೂರಾ ಡಿಸ್ಪ್ಲೇ ಹಾಕ್ರಿ, ಪೂರಾ ಫ್ರೇಮ, ಪೂರಾ ಕ್ಯಾಪ ಹಾಕ್ರಿ ಅಂತ ಹೇಳಿದ್ರು. ನಾನು ಏನು ಮಾಡಿದೆ, ಸೊ ಇದನ್ನು ತೊಗೊಳೋಕ್ಕಿಂತ ಮುಂಚೆ ಇದ್ರೊಳಗೆ ರಿಂಗರ್ ಪ್ರಾಬ್ಲಮ್ ಆಗಲಿ, ಸ್ಪೀಕರ್ ಪ್ರಾಬ್ಲಮ್ ಆಗಲಿ, ಆ್ಯಂಡ್ ಚಾರ್ಜಿಂಗ್ ಪ್ರಾಬ್ಲಮಲ್ಲಿ ಏನೇನು ಪ್ರಾಬ್ಲಮ್ ಐತಿ ಎಲ್ಲನೂ ಕೂಡ ಒಂದು ಸಲ ಚೆಕ್ ಮಾಡಿದೆ. ಎಲ್ಲವೂ ಕೂಡ ಓಕೆ ಇತ್ತು. ಆದಮೇಲೆ ನಾನು ಕಸ್ಟಮರ್ಗೆ ಹೇಳಿದೆ, ಸೊ ಡಿಸ್ಪ್ಲೇ ಹಾಕಬೇಕು, ಫ್ರೇಮ್ ಹಾಕಬೇಕು, ಹಿಂದ್ಗಡೆ ಇರುವಂಥ ಕ್ಯಾಪ್ ಹಾಕಬೇಕು, ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ನಾನು ಹೇಳಿದೆ ಕಸ್ಟಮರಿಗೆ. ಸರಿ ಹಾಕ್ರಿ ಅಂತ ಹೇಳಿದ್ರು. ಕಸ್ಟಮರ್ ಹತ್ರ ನಾನು 1 2 hour ಟೈಮ್ ತೊಗೊಂಡಿದ್ದೀನಿ. ಇವಾಗ ಫೋನ್ ನೋಡಿರಿ, ಓಕೆ ಇತ್ತು, ಎಲ್ಲ ಚಾರ್ಜಿಂಗ್ ಎಲ್ಲ ಓಕೆ ಇತ್ತು, ಸ್ಪೀಕರ್ ಓಕೆ ಇತ್ತು, ಎಲ್ಲ ಕೂಡ ಚೆಕ್ ಮಾಡಿ ನಾನು ಜಸ್ಟ್ 3 ಐಟಮ್ಗಳು ಮಾತ್ರ ನಾನು ಹೇಳಿದ್ದೆ. ಒಂದು ಡಿಸ್ಪ್ಲೇ, ಫ್ರೇಮ್, ಆಮೇಲೆ ಹಿಂದಿಂದು ಕ್ಯಾಪ್ ಇರಲಿಲ್ಲ ಕಸ್ಟಮರ್ ಕೊಡ್ಬೇಕಾದ್ರೆ. ಸೊ 3 ಕೂಡ ಪ್ರೈಸ್ ಹೇಳಿಬಿಟ್ಟು ಅವ್ರಿಗೆ ಓಕೆ ಅಂತ ಹೇಳಿದ್ದೆ, ಮಾಡ್ತೀನಿ ಒಂದು 2 hour ಬಿಡ್ರಿ ಅಂತ ಹೇಳ್ಕಿಂದ. ಬಟ್ ನಾನು ಏನು ಮಾಡೀನಿ, ಇವಾಗ ಎಲ್ಲ ಕೂಡ ಹಾಕೀನಿ. ಸೊ ನೋಡ್ಬೋದು, ಸೊ ನೋಡಿರಿ, ನಾನು ಡಿಸ್ಪ್ಲೇ ಕೂಡ ಹಾಕಿದ್ದೀನಿ, ಆಮೇಲೆ ಫ್ರೇಮ್ ಕೂಡ ಪಿಟ್ ಹಾಕಿದ್ದೀನಿ, ಹಿಂದ್ಗಡೆ ಕ್ಯಾಪ್ ಹಾಕ್ತೀನಿ ಇವಾಗ. ಬಟ್ ನಾನು ಈ ಫ್ರೇಮ, ಡಿಸ್ಪ್ಲೇ ಹಾಕಿ ಫಿಟ್ಟಿಂಗ್ ಮಾಡೀನಿ. ಫ್ರೇಮ್ ಹಿಂದ್ಗಡೆ ಇರುವಂಥ ಕ್ಯಾಪ್ ಹಾಕಬೇಕು. ಬ್ಯಾಟ್ರಿ ಕೂಡ ಅವ್ರದ್ದೇ ಐತಿ, ಬ್ಯಾಟ್ರಿಗೂ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಮುಂಚೆ ಈ ಫೋನ್ ಏನಿತ್ತು, ಚಾರ್ಜ್ ಆಗ್ತಿತ್ತು, ಸರಿನಾ. ಬಟ್ ಇವಾಗ ನಾನು ಡಿಸ್ಪ್ಲೇ ಹಾಕಿದ ಮೇಲೆ ಫ್ರೇಮ್ ಹಾಕಿ ಕ್ಯಾಪ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬಟ್ ಚಾರ್ಜಿಂಗ್ ಹಾಕಿದೆ, ಚಾರ್ಜ್ ಆಗತ್ತಿರಲಿಲ್ಲ. ಮುಂಚೆ ಎಲ್ಲ ಚಾರ್ಜಿಂಗ್ ಓಕೆ ಇತ್ತು, ಬಟ್ ಇವಾಗ ನಾನು ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಚಾರ್ಜಿಂಗ್ ಚೆಕ್ ಮಾಡಿದ್ರೆ ಚಾರ್ಜ್ ಆಗ್ತಿಲ್ಲ, ಬ್ಯಾಟ್ರಿ ಕಂಪ್ಲೀಟಾಗಿ ಡೌನ್ ಐತಿ. ಬಟ್ ಬೇರೆ ಬ್ಯಾಟ್ರಿ ಹಾಕಿದ್ರು ಕೂಡ ಚಾರ್ಜ್ ಆಗ್ತಿಲ್ಲ. ಕಸ್ಟಮರ್ ಫೋನ್ ಒಳಗೆ ಮೊದಲು ಏನೈತಿ, ಸೊ ಇಲ್ಲಿ ಐತೆ ನೋಡಿರಿ, ಈ ಬ್ಯಾಟ್ರಿ ಇತ್ತು, ಸರಿನಾ. ಈ ಬ್ಯಾಟ್ರಿ ಇತ್ತು, ನಾನು ಇವಾಗ ಈ ಬ್ಯಾಟ್ರಿ ಹಾಕಿಸಿಂದ ಚೆಕ್ ಮಾಡಿದೆ. ಈ ಬ್ಯಾಟ್ರಿ ಫುಲ್ ಡೌನ್ ಆಗೈತೆ ಅಂದ್ಕೊಂಡು ಈ ಬ್ಯಾಟ್ರಿ ಹಾಕಿದೆ. ಸೊ ಈ ಬ್ಯಾಟ್ರಿ ಹಾಕಿದ ಮೇಲೂ ಯಾವುದೇ ರೀತಿ ಲೈಟ್ ಬ್ಲಿಂಕ್ ಆಗೋದಾಗಲಿ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಸೊ ಇವಾಗ ನೋಡಿರಿ, ನಾನು ಚಾರ್ಜಿಂಗ್ ಹಾಕ್ತೀನಿ. ಚಾರ್ಜಿಂಗ್ ಹಾಕಿದ ಕೂಡಲೇ ಇಲ್ಲಿ ನೋಡಿರಿ ಲೈಟ್ ಆನ್ ಆಗುತ್ತೆ ಒಂದು, ಸರಿನಾ. ಇಲ್ಲಿ ನೋಡಿರಿ ಲೈಟ್ ಆನ್ ಆಗೈತೆ. ಐ ಹೋಪ್ ನಿಮ್ಗೆ ಕಾಣಿಸಾಗತ್ತೆ ಅಂದ್ಕೊಂಡಿನಿ. ಸೊ ಈ ರೀತಿ ಲೈಟ್ ಕೂಡ ಆನ್ ಆಗ್ತಿರಲಿಲ್ಲ. ನಾನು ಫ್ರೇಮ್, ಡಿಸ್ಪ್ಲೇ ಎಲ್ಲ ಫಿಟ್ಟಿಂಗ್ ಮಾಡಿದ್ಮೇಲೆ ಈ ರೀತಿ ಲೈಟ್ ಕೂಡ ಆನ್ ಆಗ್ತಿರಲಿಲ್ಲ. ಇವಾಗ ನೋಡ್ಬೋದು ಚಾರ್ಜಿಂಗ್ ಆಗುತ್ತೆ, ಸರಿನಾ. ಐ ಹೋಪ್ ನಿಮ್ಗೆ ಕಾಣಾಗತ್ತೆ ಅಂದ್ಕೊಂಡಿನಿ. ಸೊ ಫಿಟ್ಟಿಂಗ್ ಮಾಡಿದ್ಮೇಲೆ ಏನೂ ಚಾರ್ಜ್ ಆಗುತ್ತಿರಲಿಲ್ಲ. ಸೊ ಮುಂಚೆ ಎಲ್ಲ ಓಕೆ ಇತ್ತು. ನಾನು ಫಿಟ್ಟಿಂಗ್ ಮಾಡಿದ್ಮೇಲೆ ಏನು ಪ್ರಾಬ್ಲಮ್ ಆಯಿತು, ಮದರ್ ಬೋರ್ಡ್ ಸೀದಾ ತೆಗೆದ್ರೊಳಗೆ ಹಾಕಿದ್ದೀನಿ, ಆದರೂ ಯಾಕೆ ಚಾರ್ಜ್ ಆಗುತ್ತಿಲ್ಲ ಅಂದ್ಕೊಂಡಿದ್ದೆ. ಬಟ್ ನಾನು ಈ ಫೋನ್ ಮದರ್ ಬೋರ್ಡ್ ನೋಡ್ರಿ ಸ್ವಲ್ಪ ಬೆಂಡ್ ಐತಿದು. ಐ ಹೋಪ್ ನಿಮ್ಗೆ ಕಾಣಾಗತ್ತೈತೆ ಅಂದ್ಕೊಂಡೀನಿ. ಬೆಂಡ್ ಐತಿ. ಸ್ಕ್ರೂಗೆ ಎಲ್ಲ ಫಿಟ್ಟಿಂಗ್ ಮಾಡಿದ್ರು ಮದರ್ ಬೋರ್ಡ್ ಮ್ಯಾಗ. ಇದ್ರೊಳಗೆ ಫಿಟ್ಟಿದ್ದು ಸ್ಕ್ರೂ ಮುಂಚೆನೇ ಫಿಟ್ಟಿದ್ದು. ನಾನು ಅದನ್ನು ತೆಗೆದ ಕೇಸಿಂದ ಆಮೇಲೆ ಅದರೊಳಗೆ ಹಾಕಿಸಿಂದ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಒಂದು IC ಇರ್ತೈತೆ, 6 pin IC, ಡುಪ್ಲೆಕ್ಸರ್ IC ಅಂತ ಕರೀತಾರೆ. IC ಏನೈತಿ, ಪ್ರಿಂಟ್ ಮಿಸ್ ಆಗಿದ್ದು ಕಾಣಿಸ್ತೈತೆ. ಐ ಹೋಪ್ ನಾನು ನಿಮಗೆ ಸ್ಕೆಮೆಟಿಕ್ ಒಳಗೆ ತೋರಿಸ್ತೀನಿ. ಸೊ ನಿಮ್ಮ ಹತ್ರ ಏನಿರೋ ಈ ರೀತಿ ಪ್ರಾಬ್ಲಮ್ ಬಂದ್ರೆ, ಸೊ ನೀವು ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ನಿಮ್ಗೆ ಒಂದು ಸಿಂಪಲಾಗಿ ಹೇಳ್ಕೊಡ್ತೀನಿ. ಯಾಕಪ್ಪ ಅಂದ್ರೆ ಮುಂಚೆ ಎಲ್ಲ ಚಾಲು ಇತ್ತು, ನಾನು ತೆಗೆದು ಹಾಕಿದ್ಮೇಲೆ ಈ ರೀತಿ ಪ್ರಾಬ್ಲಮ್ ಭಾಳ ಆಗಿರ್ತಾವೆ. ಇವಾಗ ನೋಡ್ರಿ, ನಾನು ಕಸ್ಟಮರ್ ತೊಗೊಂಬಂದೆ, ಎಲ್ಲ ಚೆಕ್ ಮಾಡಿದೆ, ಚಾರ್ಜಿಂಗ್ ಹಾಕಿ ನೋಡಿದೆ, ಚಾರ್ಜಿಂಗ್ ಕೂಡ ಓಕೆ ಇತ್ತು. ಬಟ್ ಡಿಸ್ಪ್ಲೇ ಎಲ್ಲ ಹಾಕಿ ಫಿಟ್ ಮಾಡಿಟ್ಟೆ, ಆಮೇಲೆ ಚಾರ್ಜಿಂಗ್ ಹಾಕಿ ಹೋಗ್ತೀನಿ, ಚಾರ್ಜೇ ಆಗ್ತಿರಲಿಲ್ಲ. ಸೊ ಈ ರೀತಿ ಸಿಚುವೇಶನ್ ಬಂದಾಗ ಸ್ವಲ್ಪ ಏನಾಯ್ತು ಮಾರೆ, ಮುಂಚೆ ಎಲ್ಲ ಚಾಲು ಇತ್ತಲ್ಲ, ಏನು ತಲೆ ಹಾಡೋ ಕೆಲಸ ಇದು ಎಲ್ಲ ಹಂಗೆ ಆಗಿಬಿಡ್ತೈತಿ. ಸೊ ಅದಕ್ಕೋಸ್ಕರ ಈ ರೀತಿ ಬಂದಾಗ ನೀವು ಏನು ಮಾಡಬೇಕು, ಏನೇನು ಚೆಕ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸ್ಕೆಮೆಟಿಕ್ ಮುಖಾಂತರ ಹೇಳ್ಕೊಟ್ಟು. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಪ್ರೋ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಬರುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಹಂಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಒಂದು ಒಳ್ಳೆ ಕಮೆಂಟ್ ಮಾಡಿರಿ. ಸೊ ಬನ್ನಿ ಸ್ಕೆಮೆಟಿಕ್ ಮುಖಾಂತರ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳಿ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ರೆಡ್ಮಿ 6 ಸ್ಕೆಮೆಟಿಕ್ ಡ್ರೈವರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ರೆಡ್ಮಿ 6 ಸಬ್ ಬೋರ್ಡ್ನ ಓಪನ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಮದರ್ ಬೋರ್ಡ್ದು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಮುಂಚೆ ನೀವು ಈ ರೀತಿ ಏನಾದ್ರು ಪ್ರಾಬ್ಲಮ್ ಬಂದಾಗ ಚಾರ್ಜಿಂಗ್ ಹಾಕಿದ ಕೂಡಲೇ ಯಾವುದೇ ರೀತಿ ಚಾರ್ಜಿಂಗ್ ಆಗದೇ ಇರೋಂಥ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಈ ರೀತಿ ಬಂದಾಗ ನೀವು ಮುಂಚೆ ಚಾರ್ಜ್ ಆಗ್ತಿತ್ತು, ಆಮೇಲೆ ಚಾರ್ಜ್ ಆಗತ್ತಿಲ್ಲ ಅಂದ್ರೂ ಆಯಿತು, ಸರಿನಾ. ಈ ರೀತಿ ಪ್ರಾಬ್ಲಮ್ ಇದ್ದಾಗ ನೀವು ಏನು ಮಾಡ್ಬೇಕಂದ್ರೆ, ಮೊದಲು ಬ್ಯಾಟ್ರಿ ಚಾರ್ಜಿಂಗ್ ಕನೆಕ್ಟರ್ ಒಳಗೆ ವಿಬಸ್ ವೋಲ್ಟೇಜನ್ನು ಚೆಕ್ ಮಾಡಬೇಕು. ಸೊ ಈ ಪಾಯಿಂಟ್ ಒಳಗೆ ನೋಡಿರಿ, ವಿಬಸ್ ವೋಲ್ಟೇಜ್ ಬರ್ತೈತಿ, ಆಲ್ರೆಡಿ ನಿಮ್ಗೆ ಗೊತ್ತೈತಿ, ಸರಿನಾ. ವಿಬಸ್ ವೋಲ್ಟೇಜ್ ಚೆಕ್ ಮಾಡಬೇಕು. ಇಲ್ಲಿ ಎಷ್ಟು ಸಿಗ್ತೈತೆ ವೋಲ್ಟೇಜ್, 5.1 ಅಥವಾ 5.2, ಮ್ಯಾಕ್ಸಿಮಮ್ 6.1 ಹಿಡ್ಕೊಂಡು 6.2 ಸಿಗ್ತೈತಿ. ಮಿನಿಮಮ್ ಏನೈತಿ 495 ಸಿಗಲೇಬೇಕು ನಮಗೆ. ಇಲ್ಲಿ 4.90 ಅಥವಾ 4.95, 4.90 ಹಿಡ್ಕೊಂಡು ಮೇಲ್ಗಡೆ ಸಿಗಬೇಕು ವಿಬಸ್ ವೋಲ್ಟೇಜ್. ಸೊ ಇಲ್ಲಿ ಕೂಡ ವೋಲ್ಟೇಜ್ ಸರಿ ಇತ್ತು ನನ್ನ ಪ್ರಕಾರ. ನನ್ನ ಹತ್ರ ಏನು ಪ್ರಾಬ್ಲಮ್ ಬಂದಿತ್ತು, ಸೊ ಅದ್ರ ಮುಖಾಂತರ ಹೇಳಾಕತ್ತೀನಿ. ಸಿಗಬೇಕಾಗಂತ ವೋಲ್ಟೇಜನ್ನು ಕೂಡ ಹೇಳಾಕತ್ತೀನಿ, ಅದನ್ನು ನೀವು ಗಮನದೊಳಗೆ ಇಟ್ಕೊಡಿ, ಸರಿನಾ. ಇಲ್ಲಿ 4.9 ಹಿಡ್ಕೊಂಡು 9 ಅಂದರೆ 90, ಸರಿನಾ. 4.9 ಹಿಡ್ಕೊಂಡು 5.0, 6.2 ತನಕ ವೋಲ್ಟೇಜ್ ಸಿಗ್ತಾಯಿದೆ. ಅಂದರೆ ಡಿಪೆಂಡ್ ಆನ್ ಚಾರ್ಜಿಂಗ್ ಕನೆಕ್ಟರ್ ಓಕೆ ಐತಪ್ಪ ಅಂದ್ರೆ, ಏನೂ ಪ್ರಾಬ್ಲಮ್ ಇಲ್ಲ, ಕ್ಲಿಯರ್ ಆಗೈತಪ್ಪ ಅಂದ್ರೆ 5.0 ಸಿಗ್ತೈತಿ. ಇನ್ ಕೇಸ್ ನೀವು ಹೈ ವೋಲ್ಟೇಜ್ ಚಾರ್ಜರ್ ಹಾಕಿದ್ರಪ್ಪ ಅಂದ್ರೆ 6 ಪಾಯಿಂಟ್ ತನಕ ಸಿಗ್ಬೋದು. ಸೊ ಇಲ್ಲಿ ಕೂಡ ವೋಲ್ಟೇಜ್ ಸರಿ ಇತ್ತು. ಆಮೇಲೆ ಈ ಕ್ಯಾಪ್ ಮೇಲೆ ಕೂಡ ವೋಲ್ಟೇಜ್ ಸರಿ ಇತ್ತು.
ಇಲ್ಲೊಂದು ರೆಸಿಸ್ಟೆನ್ಸ್ ಐತೆ ನೋಡಿರಿ, ಇಲ್ಲೊಂದು ಕೂಡ ವೋಲ್ಟೇಜ್ ಸರಿ ಇತ್ತು. ಆ್ಯಂಡ್ ಇಲ್ಲಿ ಸಬ್ ಬೋರ್ಡ್, ಈ ಸಬ್ ಬೋರ್ಡ್ನಿಂದ ಮೇಲ್ಗಡೆ ಒಂದು ಫ್ಲೆಕ್ಸ್ ಹೋಗುತ್ತಲ್ಲ, ಆ ಒಂದು ಫ್ಲಗ್ ಇದು, ಇಲ್ಲೂ ಕೂಡ ವೋಲ್ಟೇಜ್ ಸರಿ ಇತ್ತು. ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ನಮ್ಮದು. ಅಂದರೆ ಚಾರ್ಜಿಂಗ್ ಕನೆಕ್ಟರ್ ಹಿಡ್ಕೊಂಡು ಈ ಫ್ಲೆಕ್ಸ್ ಕನೆಕ್ಟರ್ ಐತಿ, ಇಲ್ಲಿ ಮಟ್ಟ ವೋಲ್ಟೇಜ್ ಓಕೆ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಚಾರ್ಜಿಂಗ್ ಬೋರ್ಡ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ, ಸರಿನಾ. ಸೊ ನೆಕ್ಸ್ಟ್ ಏನು ಪ್ರಾಬ್ಲಮ್ ಮಾಡಬೇಕು, ಈ ಸಬ್ ಬೋರ್ಡಿಂದ ಮೇಲ್ಗಡೆ ಒಂದು ಫ್ಲೆಕ್ಸ್ ಕೇಬಲ್ ಬರ್ತೈತಿ, ಚಾರ್ಜಿಂಗ್ ಬೋರ್ಡಿಂದ ಮೇಲ್ಗಡೆ ಒಂದು ಫ್ಲೆಕ್ಸ್ ಕೇಬಲ್ ಬರ್ತೈತಿ. ಆ ಕೇಬಲ್ ಬಂದು ಇಲ್ಲಿ ಪ್ಲಗ್ಇನ್ ಆಗುತ್ತೈತಿ, ಸರಿನಾ. ಸೊ ಈ ಪ್ಲಗ್ಇನ್ ಆಗುವಂಥ ಕೇಬಲ್ ಒಳಗೆ ಏನೈತಿ, ಈ ಪಾಯಿಂಟ್ ಒಳಗೆ ನಮ್ಗೆ ವೋಲ್ಟೇಜಸ್ ಬರ್ಬೇಕು. ಯಾವುದು ವಿಬಸ್ ವೋಲ್ಟೇಜ್ 5.0 ಹಿಡ್ಕೊಂಡು 6.2 ತನಕ. ಇಲ್ಲಿ ಕೆಳಗಡೆ ಏನು ತೋರಿಸ್ತೈತೆ ಅದೇ ವೋಲ್ಟೇಜ್ ತೋರಿಸ್ತೈತಿ. ಸೊ ನಾನು ಕೆಳಗಡೆ 5.1 ತೋರಿಸಾಗತ್ತಿತ್ತು, ಇಲ್ಲೂ ಕೂಡ 5.1 ತೋರಿಸ್ತು. ಸೊ ಅಂದರೆ ಫ್ಲೆಕ್ಸ್ ಕೇಬಲ್ ಒಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಕೆಳಗಡೆ ಸಬ್ ಬೋರ್ಡಿಂದ ಫ್ಲೆಕ್ಸ್ ಕೇಬಲ್ ತನಕ ವೋಲ್ಟೇಜ್ ಓಕೆ ಐತಿ. ಇಲ್ಲಿ ಮದರ್ ಬೋರ್ಡಿಗೆ ವೋಲ್ಟೇಜ್ ಬಂದು ತಲುಪಾಗತ್ತೈತಿ. ಸೊ ಈ ವೋಲ್ಟೇಜ್ ಎಲ್ಲಿ ಹೋಗುತ್ತಾ ಫಾಲೋ ಮಾಡಬೇಕಿದೆ, ಸರಿನಾ. ಸೊ ನೋಡಿರಿ, ಸೊ ಈ ವೋಲ್ಟೇಜ್ ಬಂದ್ಕಿಂದ ಇಲ್ಲೊಂದು ಕ್ಯಾಪ್ ಐತಿ, ಇಲ್ಲೊಂದು ಕ್ಯಾಪ್ ಐತಿ, ಇಲ್ಲೊಂದು ರೆಸಿಸ್ಟೆನ್ಸ್ ಐತಿ. ಈ ರೆಸಿಸ್ಟೆನ್ಸನ್ನು ನೋಡಿರಿ, ಈ ರೆಸಿಸ್ಟೆನ್ಸ ಪ್ಯಾರಲಲ್ ಒಳಗೆ ಐತಿ. ಒಂದು ಕಡೆ ಗ್ರೌಂಡ, ಒಂದು ಕಡೆ ಪಾಸಿಟಿವ್ ಜೊತೆ ಕನೆಕ್ಷನ್ ಐತಿ. ಆಲ್ಮೋಸ್ಟ್ ಜಾಸ್ತಿ ರೆಸಿಸ್ಟೆನ್ಸ್ಗಳು ಏನಿರ್ತಾವೆ ಸೀರೀಸ್ ಒಳಗೆ ಇರ್ತಾವೆ. ಬಟ್ ಈ ಒಂದು ರೆಸಿಸ್ಟೆನ್ಸನ್ನು ನೋಡ್ಬೋದು, ಒಂದು ಕಡೆ ಗ್ರೌಂಡ್ ಐತಿ, ಒಂದು ಕಡೆ ಪ್ಲಸ್ ಒಳಗೈತೆ ಜಾಯಿಂಟ್ ಆಗೈತೆ. ಅಂದರೆ ಇದೇನು ಪ್ಯಾರಲಲ್ ಕನೆಕ್ಷನ್, ಸೀರೀಸ್ ಅಲ್ಲ, ಸರಿನಾ. ಸೊ ಈ ರೆಸಿಸ್ಟೆನ್ಸ್ ಶಾರ್ಟ್ ಆಯ್ತು ಅಂದರೂ ಕೂಡ ನೀವು ಚಾರ್ಜಿಂಗ್ ಹಾಕಿದರೆ ಯಾವುದೇ ರೀತಿ ಲೈಟ್ ಬ್ಲಿಂಕ್ ಆಗಂಗಿಲ್ಲ. ರೆಡ್ಮಿ 6 ಆಗಿರ್ಬೋದು ಅಥವಾ ರೆಡ್ಮಿ ನೋಟ್ 4 ಆಗಿರ್ಬೋದು. ಸೊ ಈ ರೀತಿ ಒಂದು ರೆಸಿಸ್ಟೆನ್ಸನ್ನು ಕೊಟ್ಟಾರ ಚಾರ್ಜಿಂಗ್ ಸೆಕ್ಷನ್ ಒಳಗೆ ವಿಬಸ್ ಒಳಗೆ. ಸೊ ಇದು ಏನೈತಿ ಶಾರ್ಟ್ ಐತಪ್ಪ ಅಂದ್ರೆ ನೀವು ಚಾರ್ಜಿಂಗ್ ಹಾಕಿದ್ರು ಕೂಡ ಲೈಟ್ ಬ್ಲಿಂಕ್ ಆಗಲ್ಲ. ಕೆಲವೊಂದು ಫೋನ್ಗಳು ನೋಡಿ ಚಾರ್ಜಿಂಗ್ ಹಾಕಿ ಬರೀ ಲೈಟ್ ಬ್ಲಿಂಕ್ ಆಗೋದು ಆಗ್ತಿರ್ತೈತೆ, ಚಾರ್ಜೇ ಆಗ್ತಿರಲ್ಲ. ಈ ಒಂದು ರೆಸಿಸ್ಟೆನ್ಸ್ ಶಾರ್ಟ್ ಇತ್ತಪ್ಪ ಅಂದ್ರೆ ಯಾವುದೇ ರೀತಿ ಲೈಟು ಬ್ಲಿಂಕ್ ಆಗಂಗಿಲ್ಲ, ಚಾರ್ಜಿಂಗ್ ಕೂಡ ಆಗಂಗಿಲ್ಲ. ಸೊ ಇದನ್ನು ಕೂಡ ನಾನು ಚೆಕ್ ಮಾಡಿದ್ರೆ ಯಾವುದೇ ರೀತಿ ಶಾರ್ಟಿಂಗ್ ಇರಲಿಲ್ಲ. ಇಲ್ಲಿ ತನಕ ನನಗೇನು ವಿಬಸ್ ವೋಲ್ಟೇಜ್ ಬರ್ತಾಯಿತ್ತು, ಸರಿನಾ. ಸೊ ನೋಡಿರಿ, ಇದು ಯಾವ ಸೆಕ್ಷನ್ದಾಗ ಐತಿ, ಮದರ್ ಬೋರ್ಡ್ನ ಹಿಂದ್ಗಡೆ ಸೈಡ. ಸೊ ಡೈರೆಕ್ಟಾಗಿ ಈ ಒಂದು ಪಾಯಿಂಟಿಂದ ಬರ್ತೈತಿ, ಬಂದ್ ಕಿಸಿಂದ ಇಲ್ಲಿ ಐತಿ ನೋಡಿರಿ. ಸೊ ಈ ಒಂದು ಕ್ಯಾಪಿಗೆ ಬರ್ತೈತಿ, ಈ ಒಂದು ಕ್ಯಾಪಿಗೆ ಬರ್ತೈತಿ, ಈ ಒಂದು ರೆಸಿಸ್ಟೆನ್ಸ್ ಬರ್ತೈತಿ. ಈ ರೆಸಿಸ್ಟೆನ್ಸ್ ಮಟನೂ ನಮ್ಗೆ ವೋಲ್ಟೇಜ್ ಇತ್ತು, 5.1 ತೋರ್ಸಾಕತ್ತಿತ್ತು ವೋಲ್ಟೇಜ್. 5.1 5.2 ಫ್ಲಕ್ಚುಯೇಟ್ ಆಗ್ತಿರ್ತೈತೆ, 1-2 ಪಾಯಿಂಟ್ ಫ್ಲಕ್ಚುಯೇಟ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಫ್ಲಕ್ಚುಯೇಟ್ ಎಲ್ಲಿ ಆಗುತ್ತೆ ವೋಲ್ಟೇಜಪ್ಪ ಅಂತಂದ್ರೆ, ವಿಬಸ್ ವೋಲ್ಟೇಜ್ ವಿಬಸ್ ವೋಲ್ಟೇಜ್ ಅಂತ ವಿಬ್ಯಾಟಿಗೆ ಏನು ವೋಲ್ಟೇಜ್ ಕನ್ವರ್ಟ್ ಆಗುತ್ತೆ, ಅಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಟ್ ಆಗುತ್ತೆ. ವಿಬಸ್ ಯಾವುದೇ ರೀತಿ ಫ್ಲಕ್ಚುಯೇಟ್ ಆಗಲ್ಲ. ಇನ್ ಕೇಸ್ ಫ್ಲಕ್ಚುಯೇಟ್ ಆಗತ್ತೈತಪ್ಪ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಜಾಸ್ತಿ ಕೇಸ್ ಒಳಗೆ ವಿಬ್ಯಾಟ್ ಒಳಗೆ ಫ್ಲಕ್ಚುಯೇಟ್ ಆಗ್ತವೆ, ವಿಬಸ್ ಒಳಗೆ ಆಗಂಗಿಲ್ಲ. ವೋಲ್ಟೇಜ್ ಹೆಚ್ಚು ಕಡಿಮೆ ಆಗೋದು ವಿಬ್ಯಾಟ್ ಒಳಗೆ ಆಗೋದು. ಸೊ ಇಲ್ಲಿ ತನಕ ಓಕೆ ಇತ್ತು. ಇದ್ರ ಮುಂದೆ ನೋಡಿರಿ, ಇಲ್ಲೊಂದು 6 ಪಿನ್ ಐಸಿ ಐತಿ, ಇದ್ರ ಮುಂದೆ ಒಂದು ಕ್ಯಾಪ್ ಐತಿ. ಇಲ್ಲಿಗೆ ವೋಲ್ಟೇಜ್ ಬರ್ತಾ ಇರಲಿಲ್ಲ, ಸರಿನಾ. ಇಲ್ಲಿ ಏನು ಬರ್ತೈತಿ ವೋಲ್ಟೇಜ್, ವಿಬ್ಯಾಟ್ ಬರಲ್ಲ, ವಿಬಸ್ಸೇ ಬರ್ತೈತಿ. ಸೊ ವಿಬ್ಯಾಟ್ ಎಲ್ಲಿ ಜನ್ರೇಟ್ ಆಗುತ್ತೆ, ಪವರ್ ಐಸಿಯಿಂದ ಜನ್ರೇಟ್ ಆಗುತ್ತೆ, ಅಂದರೆ ಚಾರ್ಜಿಂಗ್ ಐಸಿಯಿಂದ. ಇಲ್ಲಿ ತನಕ ವೋಲ್ಟೇಜ್ ವಿಡಿಯೋ ಮಾಡಾಯ್ತೇನೆ, ಲೇಟ್ ಆಕೈತಿ. ಇಲ್ಲಿ ತನಕ ವೋಲ್ಟೇಜ್ ಬರಾಗ್ತಿತ್ತು ಈ ಪಾಯಿಂಟನ್ನು, ಅಂದರೆ ರೆಸಿಸ್ಟೆನ್ಸ್ಗೆ. ಇಲ್ಲಿ 47 ಕಿಲೋ ಓಮ್ಸ್ದು ಒಂದು ರೆಸಿಸ್ಟೆನ್ಸ್ ಐತಿ, ನೋಡ್ಬೋದು. ಇಲ್ಲಿ ತನಕ ವೋಲ್ಟೇಜ್ ಇತ್ತು, ಬಟ್ ಈ ಐಸಿಯಿಂದ ಹೊರಗಡೆ ವಿಬಸ್ ಬರ್ತಾ ಇರಲಿಲ್ಲ. ಸೊ ನಾನು ಏನು ಮಾಡಿದೆ ಅಂದ್ರೆ ಮೊಬೈಲ್ ಸ್ವಲ್ಪ ಬೆಂಡ್ ಆಗಿತ್ತಲ್ಲ, ಮುಂಚೆ ನಾನು ತೆಗಿಬೇಕಾದ್ರೆ ಸ್ಕ್ರೂ ಬೀಸ್ ತೆಗಿಬೇಕಾದ್ರೆ ಏನಾಗುತ್ತೆ, ಕೆಳಗಡೆ ಪಾಯಿಂಟ್ ಏನಿರ್ತಾವಲ್ಲ ಪಾಯಿಂಟ್ಸ್ಗಳು, ಅಲ್ಲಿ ಕೆಲವೊಂದು ಪಾಯಿಂಟ್ ಪ್ರಿಂಟ್ ಏನಿರ್ತೈತೆ ಮಿಸ್ ಆಗಿರ್ತೈತೆ ಬೋರ್ಡ್ ಒಳಗಿಂದ. ಹಾಂ 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 ಐ ಸಿ ಕೆಳಗಡೆ ಪ್ರಿಂಟ್ ಮಿಸ್ ಆಗಿತ್ತು ಅಂದ್ರೆ ಪ್ರಿಂಟ್ ಮಿಸ್ ಆಗಿನಾಗಲ್ಲ, ಐ ಸಿಗೆ ಮತ್ತು ಮದರ್ ಬೋರ್ಡ್ ಒಳಗೆ ಏನು ಪ್ರಿಂಟ್ ಇರ್ತೈತಲ್ಲ, ಸೊ ಅದು ಮದರ್ ಬೋರ್ಡ್ಗಿಂತ ಕಿತ್ಕೊಂಡು ಬಂದುಬಿಟ್ಟಿರ್ತೈತೆ ಐ ಸಿಗೆ ಹತ್ಕೊಂಡು ಕಿಶನ್. ಸೊ ಅದು ಪ್ರಿಂಟ್ ಮಿಸ್ ಆಗಿದ್ದ ಕಾರಣಕ್ಕಾಗಿ ಈ ಐ ಸಿಯಿಂದ ಹೊರಗಡೆ ನಮ್ಗೆ ವಿಬಸ್ ವೋಲ್ಟೇಜ್ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ನನ್ನ ಹತ್ರ ಐ ಸಿ ಇರಲಿಲ್ಲ. ಸೊ ಐ ಸಿ ಇಲ್ಲಪ್ಪ ಅಂದ್ರೂ ಕೂಡ ನಾವು ಇದನ್ನು ಡೈರೆಕ್ಟ್ ಮಾಡ್ಬೋದು. ಸೊ ಡೈರೆಕ್ಟ್ ಯಾವ ರೀತಿ ಮಾಡ್ಬೋದು, ಈ ಒಂದು ರೆಸಿಸ್ಟೆನ್ಸನ್ನು ಹಿಡ್ಕೊಂಡು ಈ ಒಂದು ಕ್ಯಾಪಿಗೆ ಡೈರೆಕ್ಟಾಗಿ ನೀವು ಜಂಪರ್ ಹೊಡ್ಬೋದು. ಇಲ್ಲಪ್ಪ ಈ ಐ ಸಿ ತೆಗೆದ ಕಿಸಿಂದ ಡೈರೆಕ್ಟಾಗಿ ಕೂಡ ಜಂಪರ್ ಹೊಡ್ಬೋದು. ಐ ಸಿ ಇಟ್ಟು ಹೊಡೆದ್ರು ನಡೀತದೆ, ಐ ಸಿ ತೆಗೆದು ಹೊಡೆದ್ರೆ ನಡೀತದೆ. ಈ ಐ ಸಿ ಏನು ಇಂಪಾರ್ಟೆಂಟ್ ಅಲ್ಲ, ತೆಗೆದ್ರು ನಡೀತದೆ. ಇದೇನು ಕೆಲಸ ಮಾಡಿದ್ರೆ ಜಸ್ಟ್ ಫಿಲ್ಟ್ರೇಷನ್ ಕೆಲಸ ಮಾಡ್ತೈತಿ. ವಿಬಸ್ಸಿಂದ ಬರುವಂಥ ವೋಲ್ಟೇಜನ್ನು ಜಸ್ಟ್ ಫಿಲ್ಟ್ರೇಷನ್ ಮಾಡ್ತೈತಿ, ಫಿಲ್ಟ್ರೇಷನ್ ಮಾಡಿ ಮುಂದೆ ಕಳಿಸ್ತೈತಿ. ಸೊ ಇದು ಐ ಸಿ ಇದ್ದರೆ ಹೊರಗಡೆ ನಂದು ವಿಬಸ್ ಬರ್ತಾ ಇರಲಿಲ್ಲ, ನಾನು ಇದನ್ನು ಐ ಸಿ ರಿಮೂವ್ ಮಾಡಿ ಡೈರೆಕ್ಟ್ ಇಲ್ಲಿಂದ ಇಲ್ಲೊಂದು ಜಂಪರ್ ಹೊಡೆದೆ. ಸೊ ಅವಾಗ ವಿಬಸ್ ಕಂಟಿನ್ಯೂ ಮತ್ತು ಹೊಂತು ಆಮೇಲೆ ಎಲ್ಲಿಗೆ ಬರ್ತೈತಿ ವಿಬಸ್ ಪವರ್ ಐ ಸಿಗೆ ಬರ್ತೈತಿ, ಪವರ್ ಐ ಸಿಯಿಂದ ವಿಬ್ಯಾಟ್ ಜನ್ರೇಟ್ ಆಗುತ್ತೆ, ಸರಿನಾ. ಸೊ ನೋಡಿರಿ, ಇಲ್ಲಿಗೆ ವಿಬಸ್ ಬರ್ತೈತಿ, ಈ ಪಾಯಿಂಟಿಂದ ವಿಬ್ಯಾಟ್ ಜನ್ರೇಟ್ ಆಗುತ್ತೆ, ಸರಿನಾ. ಸೊ ವಿಬ್ಯಾಟ್ ಜನ್ರೇಟ್ ಆಗಿ ನಮ್ಮ ಬ್ಯಾಟ್ರಿ ಕನೆಕ್ಟರ್ ಬರ್ತದೆ. ಮುಂಚೆ ಬ್ಯಾಟ್ರಿ ಕನೆಕ್ಟರ್ ಯಾವುದೇ ರೀತಿ ವೋಲ್ಟೇಜ್ ಬರ್ತಾ ಇರಲಿಲ್ಲ ವಿಬ್ಯಾಟ. ಸೊ ನಾನು ಅಲ್ಲಿ ಐ ಸಿ ರಿಮೂವ್ ಮಾಡಿ ಡೈರೆಕ್ಟ್ ಜಂಪ್ ಮಾಡಿದ ಕೂಡಲೇ ಪವರ್ ಐ ಸಿ ತನಕ ವಿಬಸ್ ಹೋಯಿತು, ಪವರ್ ಐ ಸಿಂತ ವಿಬ್ಯಾಟ್ ಜನ್ರೇಟ್ ಆಗಿ ಇಲ್ಲಿಗೆ ನಮ್ಗೆ ವಿಬ್ಯಾಟ ಸಿಕ್ತು, ಚಾರ್ಜ್ ಆಗೋಕೆ ಶುರುವಾಯಿತು. ಸೊ ಐ ಹೋಪ್ ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ತೋರಿಸಿನಿ ಚಾರ್ಜ್ ಆಗುವಂಥದ್ದನ್ನು. ಸೊ ಇನ್ನೊಂದು ಸಲ ಬೇಕಿದ್ರೆ ತೋರಿಸ್ತೀನಿ ನಾನು, ಸರಿನಾ. ಸೊ
ಸೊ ನೋಡ್ಬೋದು ಚಾರ್ಜಿಂಗ್ ಇವಾಗ ಆಗತ್ತೈತೆ. ಐ ಹೋಪ್ ನಿಮ್ಗೆ ಕಾಣತೈತೆ ಅಂದ್ಕೊಂಡಿನಿ. ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ನೀವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮುಂಚೆ ಚಾಲೂ ಇರ್ತಾವೆ, ಕೆಲವೊಂದು ಸಲ ಭಾಳ ರೀತಿ ಈ ರೀತಿ ಪ್ರಾಬ್ಲಮ್ ಆಗಿರ್ತಾವೆ, ಭಾಳ ಸಲ ಈ ರೀತಿ ಪ್ರಾಬ್ಲಮ್ ಆಗಿರ್ತಾವೆ. ಇದೇ ಮೊಬೈಲ್ ಅಂತಲ್ಲ, ಬೇರೆ ಮೊಬೈಲು ಮುಂಚೆ ಎಲ್ಲ ಚಾಲೂ ಆಗಿರ್ತಾವೆ, ನಾವು ರಿಮೂವ್ ಮಾಡಿ ಬೇರೆ ಒಂದು ಫ್ರೇಮ್ ಒಳಗೆ ಹಾಕಿ ಫಿಟ್ ಮಾಡಿದ ಮೇಲೆ ಏನೇನೋ ಪ್ರಾಬ್ಲಮ್ ಆಗಿಬಿಡ್ತಾವೆ. ಸೊ ಈ ರೀತಿ ಪ್ರಾಬ್ಲಮ್ ಆದಾಗ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಬೋರ್ನಿಯೋ ಸಾಫ್ಟ್ವೇರ್ ನಿಮ್ಮ ಹತ್ರ ಇದ್ರೆ ಓಕೆ, ಇಲ್ಲಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ಯಾವುದರ ಒಂದು ಪ್ರಾಬ್ಲಮ್ ಬಂದಾಗ. ಸೊ ಅದ್ರದ್ದು ನನಗೆ ಟೈಮ್ ಸಿಕ್ಕಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋ ಮಾಡೀನಿ ರೆಡ್ಮಿ 6 ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿ ಅಂದ್ಕೊಂಡು ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ಟೇಕ್ ಕೇರ್, ಬಾಯ್.